ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ನೋಡೋಣ. ಫಸ್ಟ್ 6ನೇ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಈ ಥರ ಥ್ರೆಡ್ನ ಬಟ್ಟೆಯಿಂದ ತೊಗೊಂಡು ಒಂದು ಸಲ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡಾದಮೇಲೆ 5 ಚೈನಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸನ್ನು ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ ಪಕ್ಕದಲ್ಲೇ. ಯಾವುದೇ ಸ್ಪೇಸ್ ಬಿಡಲಿಲ್ಲಂಗೆ ನೋಡಿ, ಈ ಥರ ಪಕ್ಕದಲ್ಲೇ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 4 ಚೈನ್ ಹಾಕ್ತಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗು 5 ಚೈನ್ ಹಾಕಿದ್ದೀನಿ, ನೆಕ್ಸ್ಟು 4 ಚೈನ್ ಹಾಕ್ತಿದ್ದೀನಿ. 4 ಚೈನ್ ಹಾಕ್ಕೊಂಡಾದಮೇಲೆ 4 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ರಿಂಗ್ ಬೀಡ್ಸ್ ಮತ್ತು ಒಂದು ಪರ್ಲ್ ಬೀಡ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸೆಂಟ್ರಲ್ಲಿ ಪರ್ಲ್ ಬೀಡ್ಸ್ನ ಹಾಕ್ಬಿಟ್ಟು ನಾನು ಥ್ರೆಡ್ನ ಪರ್ಲ್ ಬೀಡ್ಸ್ ಒಳಗಡೆ ಮತ್ತು ರಿಂಗ್ ಬೀಡ್ಸ್ ಒಳಗಡೆಯಿಂದ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಥ್ರೆಡ್ನ ಪಾಸ್ ಮಾಡ್ಕೊಂಡಾದಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಪಾಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 2 ಚೈನ್ ಹಾಕ್ಕೊಂಡು ಇವಾಗ ಡಬಲ್ ಕ್ರೋಶ ವರ್ಕ್ ಮಾಡಬೇಕು ನಾವು. ನೋಡಿ, ಹಾಫ್ ರಿಂಗಿಗೆ ನಾನು 12 ಡಬಲ್ ಕ್ರೋಶ ವರ್ಕ್ ಮಾಡ್ತೀನಿ. ಇನ್ನು ಹಾಫ್ಗೆ 12, ಟೋಟಲು 24 ನಾನು ಇಲ್ಲಿ ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ. ಆವಾಗ ರಿಂಗ್ ಫುಲ್ ಕವರ್ ಆಗುತ್ತೆ. ನೋಡಿ, ಈ ಥರ ಡಬಲ್ ಕ್ರೋಶನ ವರ್ಕ್ ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ರಿಂಗ್ ಬೀಡ್ಸ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡ್ರೆ ನಮಗೆ ನೀಡಲ್ ಮೇಲೆ 3 ಲೈನ್ ಥ್ರೆಡ್ ಬರುತ್ತೆ. ಆವಾಗ 2 ಥ್ರೆಡ್ಡಲ್ಲಿ ಒಂದು ಸಲ ಮತ್ತು 2ರಲ್ಲಿ ಒಂದು ಸಲ ತೊಗೊಂಡ್ರೆ ನಮಗೆ ಡಬಲ್ ಕ್ರೋಶ ಕ್ರಿಯೇಟ್ ಆಗುತ್ತೆ. ಈ ಥರ ನಾನು ಹಾಫ್ ರಿಂಗಿಗೆ 12 ಮತ್ತು ಇನ್ನು ಹಾಫ್ಗೆ 12 ಡಬಲ್ ಕ್ರೋಶನ ವರ್ಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ವರ್ಕ್ ಮಾಡೋದು ತುಂಬಾ ಈಸಿ. ಫುಲ್ ರಿಂಗ್ ಕವರ್ ಆಗಬೇಕು ಥ್ರೆಡ್ಡು, ಆವಾಗಲೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೀಟ್ ಸೈಜ್ ಸ್ವಲ್ಪ ಕರೆಕ್ಟಾಗಿ ಕವರ್ ಆಗೋ ಥರ ತೊಗೋಬೇಕು. ತುಂಬ ಚಿಕ್ಕದು ತೊಗೊಂಡ್ರೆ ನಿಮಗೆ ಗ್ಯಾಪ್ ಕಾಣಿಸುತ್ತೆ. ನಾನು ಈ ಸೈಜ್ ತೊಗೊಂಡಿದ್ದೀನಲ್ಲ, ಆ ಸೈಜ್ ತೊಗೊಂಡ್ರೆ ನಿಮಗೆ ನೀಟಾಗಿ ಗ್ಯಾಪ್ ಇಲ್ಲದಂಗೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ವಿಡಿಯೋನ ಎಂಡ್ವರೆಗೂ ನೋಡಿದರೆ ಈ ಡಿಸೈನ್ ಪ್ರೈಸ್ ಕೂಡ ನಾನು ಹೇಳಿರ್ತೀನಿ. ಡಬಲ್ ಕಲರಲ್ಲಿ ಬೇಕಾದ್ರೂ ಹಾಕ್ಕೊಳ್ಬೋದು ಅಥವಾ ಸಿಂಗಲ್ ಕಲರಲ್ಲಿ ಕೂಡ ಹಾಕ್ಬೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಡಬಲ್ ಕಲರ್ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಇವಾಗ ಒಂದು ಸೈಡು ನನಗೆ 12 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶ ಆದಮೇಲೆ ಇನ್ನೊಂದು ಸೈಡ್ ಕೂಡ ನಾವು 12 ಡಬಲ್ ಕ್ರೋಶನ ವರ್ಕ್ ಮಾಡೋಣ. ನಾವು ಫಸ್ಟ್ ಹಾಕಿದ್ದು ಕೆಳಗಡೆ ಬರುತ್ತೆ, ನೆಕ್ಸ್ಟ್ ಇವಾಗ ವರ್ಕ್ ಮಾಡೋದು ಮೇಲ್ಗಡೆ ಬರುತ್ತೆ. ನೋಡಿ, ಇವಾಗ ಇನ್ನೊಂದು ಸೈಡ್ ಕೂಡ ನಾನಿಲ್ಲಿ ಡಬಲ್ ಕ್ರೋಶ ವರ್ಕ್ ಮಾಡ್ತೀನಿ. 13 ಹಾಕಿದ್ರು ಏನು ತೊಂದರೆ ಇಲ್ಲ, ಫುಲ್ ರಿಂಗ್ ಕವರ್ ಆಗಬೇಕು ಥ್ರೆಡ್, ಆ ಥರ ವರ್ಕ್ ಮಾಡಬೇಕು. ಈ ಡಿಸೈನ್ 2 ಸ್ಟೆಪ್ಪಲ್ಲೇ ಫಿನಿಶ್ ಆಗುತ್ತೆ. ಇನ್ನೊಂದು ಸ್ಟೆಪ್ ಕುಚ್ಚು. ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ಡಬಲ್ ಕ್ರೋಶ ಹಾಕೋದು ಫಸ್ಟಿಗೆ ತೋರಿಸ್ತೀನಿ ಫಸ್ಟ್ ಹಾಫಲ್ಲಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಅಂಥೇಳಿ. ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ನಾವು ಫಸ್ಟು 2 ಚೈನ್ ಹಾಕಿದ್ದೀವಲ್ವ, ಆ 2 ಚೈನ್ ಗ್ಯಾಪ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ನೋಡಿ, ಇವಾಗ ನೆಕ್ಸ್ಟು ಕಂಟಿನ್ಯೂಗೋಸ್ ಮಾಡಬೇಕು. ಸೊ ಕಂಟಿನ್ಯೂ ಮಾಡೋದಕ್ಕೆ ನಾನು ನೆಕ್ಸ್ಟ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಫುಲ್ ಕಂಪ್ಲೀಟ್ ಆಗಿದೆ ನೋಡಿ, ಈ ಥರ ಫುಲ್ ಸರ್ಕಲ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಗ್ಯಾಪ್ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಸ್ಪೇಸ್ ನೋಡಿ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ತೀನಿ. ಯಾಕೆ ಅಂತಂದರೆ ಇನ್ನೊಂದು ಸೈಡ್ ಸ್ಟಾರ್ಟಿಂಗು ಡಿಸೈನ್ ಕವರ್ ಆಗಿರುತ್ತೆ. 2 ಚೈನ್ ನಮಗೆ ಕಾಣಿಸೋದು 3 ಚೈನ್ ಮಾತ್ರ. ಸೊ ಅದಕ್ಕೋಸ್ಕರ ನಾನಿಲ್ಲಿ ನೆಕ್ಸ್ಟು 3 ಚೈನ್ ಹಾಕಿ ಕಂಟಿನ್ಯೂ ಮಾಡಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 4 ಚೈನ್ ಹಾಕ್ತಿದ್ದೀನಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಇಲ್ಲಿ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ 4 ಚೈನಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡು ಇವಾಗ ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ರಿಂಗ್ ಬೀಡ್ಸ್ ಹಾಕಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು.
ನೋಡಿ ಇವಾಗ ಫಸ್ಟ್ ಸ್ಟೆಪ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. 3 ಡಿಸೈನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂತೇಳಿ ನೋಡೋಣ. ನೆಕ್ಸ್ಟ್ ಸ್ಟೆಪ್ಪು ಹಾಫ್ ಸರ್ಕಲ್ಲೇ ನಮಗೆ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. ನೋಡೋಣ ಯಾವ ಥರ ಅಂತೇಳಿ. ಇವಾಗ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನಾನು ಡೈರೆಕ್ಟ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಟ್ಟೆಯಿಂದ ಈ ಥರ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಕೊಂಡು ಆಮೇಲೆ ಸೇಮ್ 5 ಚೈನ್ ಹಾಕಿದ್ದೀವಲ್ವ ಸ್ಟಾರ್ಟಿಂಗು, ಈ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇದು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ 5 ಚೈನ್ ಹಾಕಿದ್ದೀನಿ. ಸೆಂಟ್ರಲ್ಲೆಲ್ಲ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈ ಥರ ಲಾಕ್ ಮಾಡಾದಮೇಲೆ 4 ಚೈನ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಒಂದು ಸಲ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ, ಇವಾಗ ಸರ್ಕಲ್ ಇದೆಯಲ್ಲವ ರಿಂಗ್ ಬೀಡ್ಸ್ದು ಸರ್ಕಲ್, ಅದ್ರ ಪಕ್ಕ ಎಂಡಲ್ಲಿ ನೋಡಿ ಸ್ಟಾರ್ಟಿಂಗ್ ಬರುತ್ತಲ್ವ ಅಲ್ಲಿ ನಾನು ಬಟ್ಟೆಯಿಂದನೇ ಡೈರೆಕ್ಟ್ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿದ್ದೀನಿ. ಯಾಕೆ ಅಂದರೆ ಒಂದು ಸೈಡು ಅಟ್ಯಾಚ್ ಆಗಿರಲ್ಲ, ಗ್ಯಾಪ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಬಟ್ಟೆಯಿಂದ ಥ್ರೆಡ್ನ ತೊಗೊಂಡು ಅಟ್ಯಾಚ್ ಮಾಡಿದರೆ ಈ ರಿಂಗ್ ಬೀಡ್ಸು ಒಂದು ಸೈಡ್ ಎದ್ದೊಳ್ತಿರುತ್ತೆ, ಅದು ನಮಗೆ ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ಥರ ಹಾಕಿ ಇವಾಗ ರಿಂಗ್ ಬೀಡ್ಸಲ್ಲಿ ಡಬಲ್ ಕ್ರೋಶ ವರ್ಕ್ ಮಾಡಿದ್ದೀವಲ್ವ ಅಲ್ಲಿ ಕರೆಕ್ಟಾಗಿ ಸೆಂಟರ್ ನೋಡಿಕೊಂಡು ನಾನು ಒಂದು ಡಬಲ್ ಕ್ರೋಶದ ಮೇಲೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ನ ಸ್ವಲ್ಪ ಫ್ರೀಯಾಗಿ ಎಳೆದು ಈ ಥರ ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಮ್ಯಾಟ್ ಫಿನಿಶ್ ಇರೋ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಚೈನಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಮತ್ತು ಥ್ರೆಡ್ನ ಫ್ರೀಯಾಗಿ ಎಳೆದು ಮತ್ತು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ನೋಡಿ ಇದೇ ಥರನೇ ಫುಲ್ ಕವರ್ ಆಗಬೇಕು, ಹಾಫ್ ಸರ್ಕಲ್ಲು ಆ ಥರ ನಾನು ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ನನಗೆ 11 ಬೀಡ್ಸ್ ಬಂದಿದೆ. ಈ ಥರ ನೀವು ವರ್ಕ್ ಮಾಡಬೇಕಾಗುತ್ತೆ. ಸಿಂಗಲ್ ಕ್ರೋಶ ಥ್ರೆಡ್ನ ಫ್ರೀಯಾಗಿ ಎಳೆದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತು ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಿಕೊಂಡ್ರೆ ಆಯಿತು. ನನಗೆ 11 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. 11 ಬೀಡ್ಸ್ ಬರುತ್ತೆ, ಅಥವಾ 12 ಕೂಡ ನೀವು ಹಾಕ್ಕೊಳ್ಬೋದು. ಬೀಡ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಎಂಡಲ್ಲಿ ಬೀಡ್ಸ್ ಹಾಕೋದು ತುಂಬಾ ಈಸಿ. ನೋಡಿ ಇವಾಗ ಎಲ್ಲ ಬೀಡ್ಸ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಟೋಟಲು 11 ಬೀಡ್ಸನ್ನ ಹಾಕ್ಕೊಂಡಿದ್ದೀನಿ ನಾನು. ಬೀಡ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕಿದ್ದೀವಲ್ವ, 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಒಂದು ಸಲ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೀವು 2 ಲಾಕ್ ಮಾಡಿರ್ತೀವಿ ಬಟ್ಟೆ, ಆ ಗ್ಯಾಪ್ ಒಳಗಡೆಯಿಂದ ಒಂದು ಸಲ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಇವಾಗ 4 ಚೈನ್ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾವಿಲ್ಲಿ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಸಿಂಗಲ್ ಕ್ರೋಶ ಇದೆಯಲ್ಲ ಆ ಗ್ಯಾಪ್ ಒಳಗಡೆಯಿಂದ 2 ಸತಿ ಲಾಕ್ ಮಾಡಿದ್ವಿ ನೋಡಿ, ಆ ಲಾಕ್ ಒಳಗಡೆಯಿಂದ ನಾನು ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಮತ್ತು 4 ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ಸತಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಕಂಪ್ಲೀಟ್ ಮಾಡಿದ್ದೀವಲ್ವ ಡಿಸೈನ್, ಇವಾಗ ಬೀಡ್ಸ್ ಹಾಕಿ ಅದೇ ಥರನೇ ನೆಕ್ಸ್ಟು ಕಂಟಿನ್ಯೂ ಮಾಡಿದರೆ ಡಿಸೈನ್ ಫಿನಿಶ್ ಆಗುತ್ತೆ. ಅಷ್ಟೇ, ಈ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸೀರೆಗೆ ಈ ಡಿಸೈನ್ನ ವರ್ಕ್ ಮಾಡ್ಬೋದು. ಡಿಸೈನ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಎಂಡ್ವರೆಗೂ ನೋಡಿ ಪ್ಲೀಸ್. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಕಾಣಿಸುತ್ತೆ ನೋಡಿ. ಈ ಥರ ಇನ್ನೊಂದು ಬೀಡ್ಸ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಮೇಲೆ. ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ನೋಡಿ ಈ ಬೀಡ್ಸ್ ಹಾಕಿರೋದು ಹಾಕದೇ ಇರೋದು ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂಥೇಳಿ. ಇದು ನೋಡಿ ಆರ್ಚ್ ಹಾಕೋದಕ್ಕೆ ಯೂಸ್ ಮಾಡಿದ್ದೀನಲ್ಲ ಬೀಡ್ಸು, ಸೇಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಸೆಂಟ್ರಲ್ ನೋಡಿಕೊಂಡು ಥ್ರೆಡ್ನ ಬ್ಯಾಕ್ ಸೈಡಿಂದ ತೊಗೊಂಡು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಸೇಮ್ ಸೈಜ್ ಬೀಡ್ಸ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೇಮ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ತೊಗೊಂಡು ಸೆಂಟ್ರಿಗೆ ಹಿಂಗೆ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು ಮತ್ತು ಬ್ಯಾಕ್ ಸೈಡಿಗೆ ಮತ್ತು ಬೀಡ್ಸ್ ಆ್ಯಡ್ ಮಾಡಿದ ಮೇಲೆ ಥ್ರೆಡ್ನ ಈ ಥರ ತೊಗೊಂಡು ಲಾಕ್ ಮಾಡಿದರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಥರ ಡಿಸೈನ ಒಂದು ಸತಿ ಟ್ರೈ ಮಾಡ್ಬೋದು, ನೋಡಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನೆಕ್ಸ್ಟ್ ಇವಾಗ ಕುಚ್ಚು ಹಾಕಿದ್ಮೇಲೆ ಫೈನಲ್ಲು ಈ ಥರ ಕಾಣಿಸುತ್ತೆ. ಈ ಡಿಸೈನ್ಗೆ ಪ್ರೈಸ್ ಅಂದರೆ
800ವರೆಗೂ ತೊಗೋಬೋದು. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.